ಇವತ್ತು ಕೂಡ ನಾನು ಸರ್ಪ್ರೈಸ್ ಆಗೋಗ್ಬಿಟ್ಟೆ ಚೆಫ್ ಚಿದಂಬರನ ನೋಡ್ಬಿಟ್ಟು ಏನ್ ನೋಡ್ತಾ ಇದ್ದೀನಿ ನಾನು ಅನಿರುದ್ಧ್ ಜಟ್ಕರ್ ಅವರ ಇವ್ರ ಸಿನಿಮಾನ ಇದು ಅಂತ ಕನ್ಫ್ಯೂಸ್ ಥ್ರಿಲ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಚೆಫ್ ಚಿದಂಬರ ಅಂತ ನಾನು ಏನ್ ಅನ್ಕೊಂಡು ಹೋಗಿದ್ನೋ ಅದು ಅವನಲ್ಲ. ಅವನ ಒಳಗಡೆ ಇನ್ನೊಂದು ಮೃಗ ಅಡಗಿರ್ತದೆ. ಅದೊಂದ್ ರೀತಿ ಸೈಲೆಂಟ್ ಕಿಲ್ಲರ್, ಯಾವುದೇ ರೀತಿಯ ಮಾಸ್ಟರ್ ಮೈಂಡ್ ಮಾಡುವಂತ ಕ್ರಿಮಿನಲ್ಗೂ ಕೂಡ ಈ ರೀತಿ ಮೈಂಡ್ ಇರಕ್ ಸಾಧ್ಯ ಇಲ್ಲ. ಟ್ರೈಲರ್ ನೋಡಿದಾಗ ಅನ್ಕೊಂಡಿದ್ದೆ ಇವ್ನು ಯಾವನೋ ಒಬ್ಬ ಬಟ್ಟ ಇರ್ಬೇಕು, ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೋತಾನೆ, ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಂಡು ಆಚೆ ಬರ್ತಾನೆ, ಈ ರೀತಿ ಇರ್ಬೋದು ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಒಂದು ಟ್ವಿಸ್ಟ್ ತಗೋತಾ ಇದೆ, ಜೊತೆಗೆ ಒಂದಷ್ಟು ಕ್ರಾಸ್ ಕನೆಕ್ಷನ್ ಗಳೆಲ್ಲ ಇದಾವೆ. ಫೈನಲ್ ಆಗಿ ಇನ್ ಡೆಪ್ತ್ ಒಳಗಡೆ ನುಗ್ಬಿಟ್ಟಾಗ ಏನ್ ಮಾಡ್ತಾ ಇದ್ದಾನೆ ಅವನು ಅಂತ ಕನ್ಫ್ಯೂಸ್ ಆಗೋಯ್ತು. ಈ ಸಿನಿಮಾ 1 ಗಂಟೆ 45 ನಿಮಿಷ ಕರೆಕ್ಟ್ ಆಗಿದೆ. ಒಂದ್ ರೀತಿ ಶಾರ್ಟ್ ಫಿಲ್ಮ್ ಟೈಪ್ ಅಲ್ಲಿ ಇದ್ರೂ ಕೂಡ ಇದು 2.5 ಗಂಟೆ ಸಿನಿಮಾ ನೋಡ್ತಾ ಇರೋ ರೇಂಜ್ ಗೆ ಬಿಲ್ಡ್ ಅಪ್ ಕೊಟ್ಟಿದೆ. ಅದು ನನ್ನ ಇಂಪ್ರೆಸ್ ಕೂಡ ಮಾಡಿದೆ. ಶೆಫ್ ಆಗಿ ಇವನು ಅಡಿಗೆ ಮಾಡೋದ್ರಲ್ದೆ ಒಂದು ಹುಡುಗಿನ ಮೇಂಟೈನ್ ಕೂಡ ಮಾಡ್ತಾ ಇರ್ತಾನೆ. ಲವ್ ಮಾಡ್ಕೊಂಡು ನೋಡೋದಕ್ಕೆ 2 ಅಲ್ಲ 4 ಕಣ್ಣು ಸಾಲಲ್ಲ. ಅವಳ ಬರ್ತ್ಡೇ ಪಾರ್ಟಿಲಿ ಐ ಮಿಸ್ ದಟ್ ಸೀನ್. ಇದೇ ರೀತಿ ಲೈಫ್ ಹೋಗ್ಬೇಕಾದ್ರೆ ನಿಧಿ ಸುಬ್ಬಯ್ಯ ಅವ್ರನ್ನ ಅಚಾನಕ್ ಆಗಿ ಮೀಟ್ ಮಾಡ್ಬೇಕಾಗುತ್ತೆ. ಅವಳೊಂದು ಆರ್ಡರ್ ನ ಕೊಡ್ತಾಳೆ, ಇಲ್ಲ ಒಂದು ಡೀಲ್ ನ ಕೊಡ್ತಾಳೆ. ಈ ಡೀಲ್ ನ ಅವನು ಒಪ್ಕೊಳ್ಳೋದ್ರ ಜೊತೆಗೆ ಅವನಿಗಿರೋ ಪ್ರಾಬ್ಲಮ್ ಗಳೆಲ್ಲ ಪರಿಹಾರ ಹೋಗ್ತವೆ. ಅದ್ ಯಾವ ಡೀಲು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾದೊಳಗಡೆ ನುಗ್ಬೇಕು. ಯಾಕಂದ್ರೆ ಈ ಸಿನಿಮಾ ನಿಮ್ಮನ್ನ ಟೈಮ್ ವೇಸ್ಟ್ ಮಾಡ್ದೇನೆ ಫುಲ್ ಸ್ಟೋರಿನ ನಿಮ್ ಮುಂದೆನೆ ಇಟ್ಕೊಂಡು ನಿಮ್ಮನ್ನ ಎಳೆದು ಸ್ಟ್ರಾಂಗ್ ಆಗಿ ಇಟ್ಕೋತದೆ. ಈ ಡೀಲ್ ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಪ್ರಾಬ್ಲಮ್, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಡೀಲ್. ಆ ಡೀಲ್ ಒಳಗಡೆ ದೊಡ್ಡ ದೊಡ್ಡ ಕೈಗಳು, ಇದನ್ನೆಲ್ಲ ಅವನು ಮುಂಚೆನೆ ಯೋಚನೆ ಮಾಡ್ಕೊಂಡು ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾನೆ ಅಂತ ನಾನು ಇಮೇಜಿನ್ ಮಾಡ್ಕೊಂಡಿರ್ಲಿಲ್ಲ. ಫಸ್ಟ್ ಥಿಂಗ್, ಅನಿರುದ್ಧ್ ಅವ್ರನ್ನ ಈ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಅಂದ್ರೆ ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ಅಲ್ಲಿ ಇರೋ ಮಾಸ್ ಎಂಟ್ರಿ ಕೊಡೋದು, ಈ ರೀತಿ ಸೀನ್ಸ್ ನ ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನನ್ಗೊಂದ್ ಕ್ಷಣ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ನೋಡ್ದಂಗ ಆಯ್ತು. ಅದಲ್ಲದೆ ಈ ಸಿನಿಮಾದಲ್ಲಿ 2 ಸಾಂಗ್ ಗಳಿದಾವೆ, 2 ಕೂಡ ಡೀಸೆಂಟ್ ಆಗಿದಾವೆ. ಪರ್ಫೆಕ್ಟ್, ಸೂಪರ್, ಮೈಂಡ್ ಬೆಂಡ್ ಅಂತದೇನಿಲ್ಲ, ಸೂಪರ್. ಜೊತೆಗೆ ಈ ಸಿನಿಮಾದಲ್ಲಿ 2 ಫೈಟ್ ಆಕ್ಷನ್ ಸೀನ್ಸ್ ಗಳು ಇದಾವೆ ನೆಕ್ಸ್ಟ್ ಲೆವೆಲ್. ಆದ್ರೆ ಒಂದೇ ಒಂದು ಸೀನ್ಸ್ ಅಲ್ಲಿ ರೋಪ್ ಹಾಕಿ ಎತ್ತಿರೋದು ಮೇಲ್ಗಡೆ ಎದ್ದು ಕಾಣಿಸ್ತಾ ಇದೆ. ಇದೊಂದು ಚೂರ್ನ ರೀಟೇಕ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರೋದು. ಬೆಟರ್ ಫಸ್ಟ್ ಇಂಟ್ರೊಡಕ್ಷನ್ ಫೈಟ್ ನ ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಎಂಟ್ರಿನೇ ಅದು. ಐನೋ ಅವು ತನ್ನ ಬಾಲನ ತಾನೇ ತಿನ್ಕೊಂಡು ಸತ್ತೋಗೋ ವಿಷಯನ ಕೇಳಿದೀನಿ, ಆದ್ರೆ ನೋಡಿಲ್ಲ ನನ್ನ ನಾಣೆಗೂ. ಇವತ್ತು ಈ ಸಿನಿಮಾದ ಮುಖಾಂತರ ಅದನ್ನು ನೋಡಿದೆ. ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ಅಲ್ಲಿಗೆ ಬಂದು ಎಂಡ್ ಆಗಿ ಅವನ ಪ್ರಾಬ್ಲಮ್ ಎಲ್ಲ ಆರಾಮಾಗಿ ಕ್ಲಿಯರ್ ಆಗೋದ್ರ ಜೊತೆಗೆ ಎಕ್ಸ್ಟ್ರಾ ಸರ್ವಿಸ್ ಕೂಡ ಸಿಗ್ತದೆ. ನಿನಗೆ ಗೊತ್ತಲ್ವಾ ನಾನು ಏನ್ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ದ ಥಿಂಗ್, ಈ ಸಿನಿಮಾದಲ್ಲಿ ನಿಧಿ ಸುಬ್ಬಯ್ಯನ ನೋಡ್ಬಿಟ್ಟು ನಾನು ಏನ್ ನೋಡ್ತಾ ಇದ್ದೀನಿ, ಆ ಲೆವೆಲ್ ಅಲ್ಲಿ ಇದ್ರೂ ಕೂಡ ಇವ್ರಿಗೆ ಈ ರೀತಿ ಒಂದು ಕ್ಯಾರೆಕ್ಟರ್ ನ ಕೊಟ್ಬಿಟ್ಟು ಪರವಾಗಿಲ್ಲ ಚೆನ್ನಾಗೇ ನಿಭಾಯಿಸಿದ್ದಾರೆ ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಈ ಸಿನಿಮಾದ ಮೇನ್ ಹೀರೋಯಿನ್ ಅನಿರುದ್ಧ್ಗೆ ಲವರ್ ಆಗಿ ಬರೋಳು ರೇಚಲ್ ಡೇವಿಡ್. ಇವ್ರು ನಮ್ ಕನ್ನಡದವರ ಏನು ಅಂತ ನನಗಂತೂ ಗೊತ್ತಿಲ್ಲ. ಇವ್ರು ಈ ಸಿನಿಮಾದಲ್ಲಿ ಅನುವಾಗಿ ಕಾಣಿಸ್ಕೊತಾರೆ. ಎಷ್ಟು ಅನನ್ಯವಾಗಿದ್ರು ಅಂದ್ರೆ ಆಹಾ. ಇನ್ನೊಂದ್ಸರಿ ಈ ಸಿನಿಮಾ ನೋಡಿದ್ರು ಕೂಡ ಬೇಜಾರಾಗಲ್ಲ ನಂಗೆ. ಯಾಕೆ ಅಂತ ಗೊತ್ತಲ್ವಾ? ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ತುಂಬಾ ಇಷ್ಟ ಆಯ್ತು. ಎಂಡ್ ಪಾಯಿಂಟ್ ಏನಿದು ಈ ತರ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಒಬ್ಬನ್ ಮೈನ್ ವಿಲನ್ ಆಗಿ ಇಟ್ಕೊಂಡಿದೀನಿ, ಅವನು ಈ ರೀತಿ ತೋರಿಸ್ಬಿಟ್ರಲ್ಲ. ಈ ರೀತಿ ಒಂದು ಲುಕ್ ಪಾಯಿಂಟ್ ಇದೆ ಅನ್ನೋದೇ ಗೊತ್ತಿಲ್ವೇ. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್, ಮ್ಯೂಸಿಕ್ ಡೈರೆಕ್ಟರ್ಗೆ ಚಪ್ಪಾಳೆ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ತಿಂಗಳಲ್ಲಿ ಇದು ಕೂಡ ಪರ್ಫೆಕ್ಟ್ ಸಿನಿಮಾನೇ. ಈ ಒಂದು ಥ್ರಿಲ್ಲರ್ ಡ್ರಾಮಾ ಸಿನಿಮಾನ ನೋಡೋದಕ್ಕೆ ನೀವು ಡೋಂಟ್ ಮಿಸ್ ದಟ್ ಚಾನ್ಸ್. ಫಟಾಫಟ್ ಅಂತ ಹೋಗಿ ನೋಡ್ಕೊಂಡ್ ಬನ್ನಿ. ಸಿಗ್ತೀನಿ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.